ನಮಸ್ಕಾರ ಎಲ್ರಿಗೂ ಬೆಳ್ಳಿ ಸ್ನೇಹ ಕ್ರಿಯೇಷನ್ಸ್ಗೆ. ನಾನು ನಿಮ್ಮ ಊರಿನ ಮನೆ ಮಗಳು ಸ್ನೇಹ. 2026ನೇ ವರ್ಷದಲ್ಲಿ ದೇವನಹಳ್ಳಿ ತಾಲೂಕು ಅರದೇಶಹಳ್ಳಿ ಗ್ರಾಮದಲ್ಲಿ ಶ್ರೀ ಕ್ಷೇತ್ರ ಆದಿಶಕ್ತಿ ಮಹೇಶ್ವರಮ್ಮ ದೇವಿಯ ಜಾತ್ರಾ ಮಹೋತ್ಸವನ್ನ ಅದ್ಧೂರಿಯಾಗಿ ಆಚರಿಸಲಾಯಿತು. ಅದರಲ್ಲಿ ಡೇ 5 ಅಂದರೆ ಶುಕ್ರವಾರದಂದು ದೇವರ ಪಲ್ಲಕ್ಕಿಯನ್ನು ತಯಾರಿಸಿ ಇಡೀ ಊರಲ್ಲಿ ಬೀದಿ ಬೀದಿಗಳಲ್ಲಿ ಶುಕ್ರವಾರ ರಾತ್ರಿ ಮೆರವಣಿಗೆಯನ್ನು ನಡೆಸಿದ್ರು. ನಂತರ ಡೇ 6 ಅಂದರೆ ಕೊನೆಯ ದಿನ ಶನಿವಾರದಂದು ದೇವಿಗೆ ಮೊರೆ ಹಾಕಿಸುವ ಪದ್ಧತಿಯನ್ನು ನೆರವೇರಿಸಲಾಯಿತು. ಈ ಪದ್ಧತಿಯ ವಿಶೇಷವೇನೆಂದರೆ ಭಕ್ತಾದಿಗಳು ತಮ್ಮ ಮನಸ್ಸಿನಲ್ಲಿ ಇಷ್ಟಾರ್ಥ ಕೋರಿಕೆಗಳನ್ನು ದೇವಿಯ ಮುಂದೆ ಇಟ್ಟು ತಣ್ಣೀರಿನ ಸ್ನಾನದಲ್ಲಿ ಭಕ್ತಿಯಿಂದ ಕೈ ಮುಗಿದು ನಿಂತರೆ ಆ ಕೆಲಸಗಳು ಆಗೋ ಹಾಗಿದ್ರೆ ಆ ದೇವಿಯು ಭಕ್ತಾದಿಯ ಮೇಲೆ ಹಾದು ಹೋಗ್ತಾಳೆ. ಅಥವಾ ಆ ಕೋರಿಕೆ ಏನಾದರೂ ಆಗದಿದ್ರೆ ಅಥವಾ ಅಡಚಣೆ ಏನಾದರೂ ಇದ್ದರೆ ದೇವಿಯು ಆ ಭಕ್ತಾದಿಯ ಮೇಲೆ ಹಾದು ಹೋಗೋದಿಲ್ಲ. ಇದು ಇಲ್ಲಿನ ಪ್ರಮುಖ ಹಾಗೆ ಪ್ರಸಿದ್ಧ ಪದ್ಧತಿಯಾಗಿರುತ್ತೆ. ಇದು ಕೇವಲ ಈಗಿನ ಕಾಲದ ಪದ್ಧತಿಯಲ್ಲ, ಸುಮಾರು ವರ್ಷಗಳ ಹಿಂದಿನ ಕಾಲದ ಇತಿಹಾಸವೇ ಸತ್ಯ. ನಂತರ ಈ ಕೋರಿಕೆ ಈಡೇರಿದ ಮೇಲೆ ಭಕ್ತಾದಿಗಳು ತಮ್ಮ ಸ್ವ ಇಚ್ಛೆಯಿಂದ ಬರುವ ಮುಂದಿನ ವರ್ಷದ ಜಾತ್ರಾ ಮಹೋತ್ಸವದಲ್ಲಿ ಡೇ 4 ಅಂದರೆ ಗುರುವಾರದಂದು ಬಾಯಿ ಬೀಗದ ಹರಕೆ ಮುಖಾಂತರ ದೇವಿಗೆ ತಮ್ಮ ಧನ್ಯವಾದವನ್ನು ಅರ್ಪಿಸುತ್ತಾರೆ. ವಿಡಿಯೋ ಅಪ್ಲೋಡ್ ಕೂಡ ಮಾಡಿದ್ದೀವಿ. ಸೊ ನೀವು ಈ ಒಂದು ವಿಡಿಯೋನ ನೋಡಬೇಕಂದ್ರೆ ನಮ್ಮ ಒಂದು ಚಾನಲ್ಗೆ ಹೋಗಿ ಚೆಕ್ ಮಾಡಿ, ಅಥವಾ ನಾನು ಇಲ್ಲಿ ನಿಮಗೆ ಹೆಣ್ಣು ಸ್ಕ್ರೀನಲ್ಲಿ ಆ ವಿಡಿಯೋ ಲಿಂಕನ್ನು ಹಾಕಿರ್ತೀನಿ. ಅದರಲ್ಲೂ ಕೂಡ ಬಾಯಿ ಬೀಗದ ಆಚರಣೆ ಯಾವ ರೀತಿ ನಡೆಯುತ್ತೆ ಅಂತ ಕೂಡ ನೋಡ್ಬೋದು. ಸೊ ಈ ರೀತಿಯ ಪದ್ಧತಿ ನಿಮ್ಮ ಊರಲ್ಲೂ ಇದ್ದರೆ ದಯವಿಟ್ಟು ಕಾಮೆಂಟ್ ಮಾಡೋದನ್ನು ಮರಿಬೇಡಿ. ಹಾಗೆ ಈ ವಿಡಿಯೋ ಇಷ್ಟವಾದವರು ದಯವಿಟ್ಟು ಲೈಕ್ ಮಾಡಿ. ನ್ಯಾಯ ನೀತಿ ಪ್ರಿಯೆ, ಸತ್ಯ ಧರ್ಮ ಪ್ರಿಯೆ, ಉದಾರತ್ವದ ಎದೆಯ ಭಕ್ತಿ ಪ್ರಿಯೆ, ಓಂ ನಮೋ ಶ್ರೀ ಆದಿಶಕ್ತಿ ಮಹೇಶ್ವರಿಯೇ ನಮಃ. ಇಡೀ ಜಗತ್ತಿಗೆ ಈ ತಾಯಿ ಸತ್ಯ ಶಕ್ತಿಯನ್ನು ಸಾರುವ ಪುಟ್ಟ ಪ್ರಯತ್ನವನ್ನು ಮಾಡಿದ್ದೀವಿ. ಇದಕ್ಕೆ ನಿಮ್ಮ ಸಪೋರ್ಟು ಬೆಂಬಲ ಎಲ್ಲವೂ ನಮಗೆ ಖಂಡಿತವಾಗಿಯೂ ಬೇಕು. ಯಾರೆಲ್ಲ ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ದೀರಾ, ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಮತ್ತೆ ನಾವು ಹೊಸ ವಿಡಿಯೋ ಜೊತೆಗೆ ಸಿಗ್ತೀವಿ. ಥ್ಯಾಂಕ್ ಯು.
ಹಾಗೆ ಈ ದೇವಸ್ಥಾನಕ್ಕೆ ಭೇಟಿ ನೀಡಬೇಕು ಅಂತ ಇಚ್ಛಿಸೋರು ಡಿಸ್ಕ್ರಿಪ್ಷನ್ನಲ್ಲಿ ಈ ದೇವಸ್ಥಾನ ಹಾಗೆ ಈ ಊರಿಂದು ಲೊಕೇಶನನ್ನು ನಾವು ಪಿನ್ ಮಾಡಿರ್ತೀವಿ. ಸೊ ಆ ಲೊಕೇಶನ್ ಮುಖಾಂತರ ಬಂದು ಈ ದೇವಿಯನ್ನು ನೀವು ದರ್ಶನ ಮಾಡ್ಬೋದು. ಕೇವಲ ನಿಂಬೆಹಣ್ಣಿನ ದೀಪದ ಮೂಲಕ ಆಗಿರ್ತಕ್ಕಂಥ ಪವಾಡಗಳು ಕೂಡ ನೀವು ನೋಡ್ಬೋದು. ಸೊ ಇಲ್ಲಿನ ಜನರೇ, ಈ ಊರೇ ಇದಕ್ಕೆ ಸಾಕ್ಷಿ. ಹಾಗೆಯೇ ನಿಮಗೆ ಹೆಚ್ಚಿನ ಮಾಹಿತಿ ಸಿಗಬೇಕಂದ್ರೆ ಡಿಸ್ಕ್ರಿಪ್ಷನ್ನಲ್ಲಿ ಅರ್ಚಕರ ಮೊಬೈಲ್ ನಂಬರನ್ನು ಮೆನ್ಷನ್ ಮಾಡಿರ್ತೀವಿ. ಸೊ ಅವರಿಗೆ ನೀವು ಕರೆಯನ್ನು ಮಾಡಿ ಇದರ ಒಂದು ಡೀಟೇಲ್ಸನ್ನು ತಿಳ್ಕೊಳ್ಬೋದು. ಅದ್ರ ಜೊತೆಗೆ ಇದಕ್ಕಿಂತ ಮುಂಚೆನೇ ಆ ದೇವಸ್ಥಾನದ ಬಗ್ಗೆ ಒಂದು ವಿಡಿಯೋ ಕೂಡ ಮಾಡಿದ್ವಿ. ಅದನ್ನು ಕೂಡ ನಾವು ಲಾಸ್ಟಲ್ಲಿ ಹೆಂಡ್ ಸ್ಕ್ರೀನಲ್ಲಿ ಆ ವಿಡಿಯೋವನ್ನು ನಾವು ಡಿಸ್ಪ್ಲೇ ಮಾಡಿರ್ತೀವಿ. ಅದನ್ನು ನೀವು ಓಪನ್ ಮಾಡಿ ನೋಡ್ಬೋದು. ಸೊ ಹೆಚ್ಚಿನ ಮಾಹಿತಿ ನಿಮಗೆ ಇದೇ ರೀತಿ ಸಿಗ್ತಾನೆ ಇರಬೇಕಂದ್ರೆ ದಯವಿಟ್ಟು ಈಗಲೇ ನಮ್ಮ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ. ಥ್ಯಾಂಕ್ ಯು.